ನಾನಾರು ಕಶ್ಯಪ ಬ್ರಹ್ಮನ ಮಗ. ಹಾಯ್ ನಮಸ್ತೆ. ಇದು ಸ್ಕಲ್ಡ್ ಫೇಸ್ನ 14ನೇ ದಿನ. ಇವತ್ತು ಚೆಸ್ಟ್ ಆ್ಯಂಡ್ ಶೋಲ್ಡರ್. ಚೆಸ್ಟ್ ಡೇ ಈಸ್ ಅ ಬೆಸ್ಟ್ ಡೇ. ನಮ್ಮ ಹುಡುಗರಿಗೆ ಮೆನ್ಸಿಗೆ ಚೆಸ್ಟ್ ಮತ್ತು ಶೋಲ್ಡ್ರ್ ಚೆನ್ನಾಗಿ ಬಿಲ್ಡ್ ಆಗಿದ್ದರೆ, ಚೆನ್ನಾಗಿ ಡೆವಲಪ್ ಆಗಿದ್ದರೆ ನಾವು ಯಾವುದೇ ಡ್ರೆಸ್ ಹಾಕಿದ್ದು ಸಖತ್ತಾಗಿ ಕಾಣುತ್ತೆ. ನೀವು ಚೆಸ್ಟ್ ಮತ್ತು ಶೋಲ್ಡರ್ಗೆ ಫೋಕಸ್ ಮಾಡಿ. ಹಾಗಂತ ಜಾಸ್ತಿ ಓವರ್ ವರ್ಕೌಟ್, ಓವರ್ ಟ್ರೈನ್ ಮಾಡೋಕ್ಕೆ ಹೋಗಬೇಡಿ. ಡೈಲಿ ಒಂದು ಚೆಸ್ಟ್ ಹೊಡೆಯೋದು, ಡೈಲಿ ಒಂದು ಶೋಲ್ಡರ್ ಹೊಡೆಯೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಪರ್ಸ್ನಲಿ ನಾನು ಚೆಸ್ಟ್ ದಿನ ಚೆಸ್ಟ್ ವರ್ಕೌಟಲ್ಲಿ ಕಂಪೌಂಡ್ ಎಕ್ಸಸೈಸ್ ಇಲ್ಲ ಕಂಪೌಂಡ್ ಮೂಮೆಂಟಲ್ಲಿ ಹೈ ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದೇ ಐಸೋಲೇಷನ್ ಮೂಮೆಂಟಲ್ಲಿ ಚೆಸ್ಟ್ ಎಷ್ಟು ಸ್ಟ್ರೆಚ್ ಆಗುತ್ತೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಹಾಗಂತ ಜಾಸ್ತಿ ಸ್ಟ್ರೆಚ್ ಮಾಡೋಕ್ಕೆ ಹೋಗಬೇಡಿ, ಅದು ಇಂಜುರಿಗೆ ಲೀಡ್ ಮಾಡುತ್ತೆ. ಇನ್ನು ಶೋಲ್ಡರ್ಗೆ ನಾನು ಶೋಲ್ಡರ್ ಪ್ರೆಸ್ಗಿಂತ ಲ್ಯಾಟರಲ್ ರೇಸಿಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ಈವನ್ ಕಮ್ಮಿ ವೆಯ್ಟ್ಸಲ್ಲಿ ನಾನು ಎತ್ತಿದ್ರೂ ಕೂಡ, ನಾವು ಕಂಪ್ಯಾರಿಟಿವ್ಲಿ ಶೋಲ್ಡರ್ ಪ್ರೆಸ್ಗಿಂತ ಲ್ಯಾಟರಲ್ ರೈಸಲ್ಲಿ ಕಮ್ಮಿ ವೆಯ್ಟ್ಸ್ನ ಎತ್ತಿದ್ರೂ ಕೂಡ ನಾನು ಲ್ಯಾಟರಲ್ ರೈಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ಏನಕ್ಕಪ್ಪ ಅಂದರೆ ಇದರಿಂದ ನಮ್ಮದು ಸೈಡ್ ಶೋಲ್ಡರ್ಗೆ ಜಾಸ್ತಿ ಎಫೆಕ್ಟ್ ಬೀಳುವಂಥದ್ದು. ನೀವು ಕೂಡ ಈ ಟಿಪ್ಸನ್ನ ಫಾಲೋ ಮಾಡ್ಬೋದು. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗೋಣ. ಬಾಯ್.